ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಹೇಗೆ ಸಂಕಷ್ಟಹರ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತೀನಿ ಅನ್ನೋದಾಗಿರುತ್ತೆ. ನಾನು ಹೇಗೆ ಗಣಪತಿ ಪೂಜೆ ಮಾಡ್ತೀನಿ ಸಿಂಪಲ್ಲಾಗಿ ಅನ್ನೋ ಇದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಮೊದಲಿಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಚಪಾತಿ ಮತ್ತು ಬೆಂಡೆಕಾಯಿ ಕರಿ ಮಾಡ್ತಾಯಿದ್ದೀನಿ. ನಾನು ಮಕ್ಕಳಿಗೆ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ನಾನು ತಿನ್ನೋಕ್ಕೆ ಕೊಟ್ಟಿದ್ದೀನಿ. ಮಕ್ಕಳಿಗೆಲ್ಲ ತಿಂತಾ ಇದ್ದಾರೆ, ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದಾರೆ. ಮಕ್ಕಳು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸ್ಕೂಲಿಗೆ ಹೊರಟ್ಮೇಲೆ ನಾನು ರೂಮ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಡ್ ಸ್ಪ್ರೆಡ್ನೆಲ್ಲ ಹಾಕಿ ರೂಮೆಲ್ಲ ಕ್ಲೀನ್ ಮಾಡಿ ರೂಮ್ಗೆಲ್ಲ ಬೆಡ್ಶೀಟ್ ಎಲ್ಲ ಮಡಚಿ ಹಾಕ್ತಾಯಿದ್ದೀನಿ. ನೆಲ ಎಲ್ಲ ಒರೆಸ್ಕೊಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ರೂಮ್ ಕ್ಲೀನ್ ಎಲ್ಲ ಆದಮೇಲೆ ನಾನು ಕಿಚನ್ ಎಲ್ಲ ಒರೆಸೋಕ್ಕೆ ಅಂತ ಬಂದಿದ್ದೀನಿ. ಕಿಚನ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ನಾನು ಹಾಲಲ್ಲಿ ಸೋಫಾ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಲು ರೂಮು ಎಲ್ಲ ಒರೆಸೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೋಫಾ ಕವರ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಇವಾಗ ನಾವು ಬೆಳಗಿಂದ ಕ್ಲೀನ್ ಮಾಡಿದ್ದು ಆದರೆ ಮಕ್ಕಳು ಬಂದಿದ್ದ ತಕ್ಷಣ ಮತ್ತೆ ಎಲ್ಲ ಮನೆ ಅದೇ ಥರ ಆಗೋಗಿರುತ್ತೆ. ಕ್ಲೀನ್ ಮಾಡಿದ್ವಾ ಒರೆಸಿದ್ವಾ ಅನ್ನೋ ಥರ ಮಾಡಿಟ್ಟಿರ್ತಾರೆ ಮಕ್ಕಳು. ಅದಕ್ಕೆ ನಾನು ಇವತ್ತು ಹಾಫ್ ಡೇ ಅಲ್ವಾ, ಬೇಗನೆ ಮಾಡಿಬಿಡೋಣ ಪೂಜೆನೆಲ್ಲ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಎಲ್ಲ ಫ್ರೈ ಮಾಡಿ ಇವತ್ತು ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕಾಗಿತ್ತು. ಆದರೆ ಅದು ಆಗ್ತಾನೇ ಇಲ್ಲ. ಇದೊಂದು ಕೆಲಸ ಬಂದು ಮುಂದಕ್ಕೆ ಹೋಗ್ತಾನೆ ಇದೆ. ನೋಡಿ, ಒಂದು ರಾಶಿ ಪಾತ್ರೆ ಐತೆ, ಅದೆಲ್ಲ ವಾಶ್ ಮಾಡಿ ನಾನು ಇವಾಗ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ. ಅದನ್ನು ಒಣಗಾಕ್ಬಿಟ್ಟು ಸ್ನಾನ ಮಾಡೋಕ್ಕೆ ಹೋದರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಣಗಾಕ್ತಾ ಇದ್ದೀನಿ ಈಗ ಬಟ್ಟೆನೆಲ್ಲ. ಈಗ ಕೆಲಸ ಎಲ್ಲ ಮುಗೀತು, ಸ್ನಾನ ಮಾಡ್ಕೊಂಡ್ಬಂದೆ. ಈಗ ಪೂಜೆ ಮಾಡೋಕ್ಕೆ ಹೋಗಬೇಕು. ದೇವ್ರ ಮನೆ ಎಲ್ಲ ರೆಡಿ ಮಾಡಬೇಕು ಇವಾಗ. ನಾನು ಸಂಕಷ್ಟಹರ ಗಣಪತಿ ವ್ರತದ ದಿನ ಉಪವಾಸ ಇರ್ತೀನಿ. ಪೂರ್ತಿ ಬೆಳಗ್ಗೆಯಿಂದನೂ ಏನೂ ತಿಂದಿರಲ್ಲ. ನೀರು ಕುಡಿತಿರ್ತೀನಿ. ಆದರೆ ಸ್ನಾನ ಮಾಡ್ಕೊಂಡ್ಮೇಲೆ ಪೂಜೆ ಆಗೋವರೆಗೂ ನೀರು ಸಹ ಕುಡಿಯಲ್ಲ. ಈಗ ಬೇಗ ಪೂಜೆ ಮಾಡ್ಕೊಳ್ಳೋಣ ಬನ್ನಿ. ಮೊದಲು ನಾನು ನೈವೇದ್ಯ ಮಾಡ್ಕೊಳೋಕ್ಕೆ ಅಂತ ಪೊಂಗಲ್ ಮಾಡ್ತಾಯಿದ್ದೀನಿ. ಪೊಂಗಲ್ಗೆ ನಾನು ಹೆಸರುಬೇಳೆ ಮತ್ತು ಅಕ್ಕಿನ ಎರಡೂ ಹಾಕ್ಕೊಂಡು ಈಕ್ವಲಾಗಿ ಹಾಕ್ಕೊತೀನಿ. ನಾನು ಹೆಸರುಬೇಳೆ ಎಷ್ಟು ತಗೊಂಡಿದ್ದೀನೋ ಅಷ್ಟೇನೇ ಅಕ್ಕಿನೂ ತೊಗೊಂಡಿದ್ದೀನಿ ಈಕ್ವಲಾಗಿ. ಅಕ್ಕಿನ ಈಗ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಅದು ಸ್ವಲ್ಪ ತೇವಾಂಶ ಹೋಗೋವರೆಗೂ ಹುರ್ಕೊಂಡು ನಾವು ತುಪ್ಪನ ಅದಕ್ಕೆ ಹಾಕ್ಕೊಬೇಕು. ಇದು ನೈವೇದ್ಯಕ್ಕೆ ಇಕ್ಕೋದಲ್ವ, ಅದಕ್ಕೆ ನಾನು ಹೊಸ ಪ್ಯಾಕೆಟ್ ತುಪ್ಪನ ಓಪನ್ ಮಾಡ್ಕೊತಾ ಇದ್ದೀನಿ. ನಾವು ಅಕ್ಕಿಲಿ ನೀರೆಲ್ಲ ಡ್ರೈ ಆಗಿರೋ ಥರ ಕಾಣಿಸಿದ ಮೇಲೆ ನಾವು ಅದಕ್ಕೆ ತುಪ್ಪನ ಹಾಕ್ಕೊಂಡು ಹುರ್ಕೊಬೇಕು. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಅದು ಬ್ರೌನ್ ಕಲರ್ ಆಗಿರಬೇಕು. ಆವಾಗಲೇ ನಮಗೆ ಅದು ಅಂದರೆ ಪೊಂಗಲ್ಲು ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅದ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಹಸಿದೆ ಈ ಥರ ಮಾಮೂಲಿ ಹೆಸರುಬೇಳೆನ ಅಕ್ಕಿನ ಹುರಿದಲ್ಲೇ ಸುಮ್ಮನೆ ಮಾಡಿದ್ರೆ ಅದು ಟೇಸ್ಟ್ ಅಷ್ಟೊಂದು ಚೆನ್ನಾಗಾಗಲ್ಲ. ಅದಕ್ಕೆ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಪೇಷನ್ಸಿಂದ ಹುರ್ಕೊಬೇಕು. ಅದಾದಮೇಲೆ ನಾನು ಇವಾಗ ಇನ್ನೂ 2 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಹುರ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ ಇದಕ್ಕೆ 2 ಲೋಟ ನೀರನ್ನ ಹಾಕ್ಕೊಂಡು ಕೂಗಿಸ್ಕೊತೀನಿ. ನಾನು ಕರೆಕ್ಟಾಗಿ 2 ಲೋಟ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಅನ್ನ ಎಲ್ಲ ಬೆಂದಿತ್ತು, ಕರೆಕ್ಟಾಗಿ ಆಗಿತ್ತು. ಹಾಗೆ ಸೈಡಲ್ಲಿ ನಾನು ಬೆಲ್ಲನ ಕರ್ಗೋಕೆ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಕೂಗೋಕೆ ಇಟ್ಬಿಟ್ಟು ಬಂದು ನಾನು ಇಲ್ಲಿ ದೇವ್ರ ಮನೇನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಶುಕ್ರವಾರ ಸ್ಯಾಟರ್ಡೇ ಸಂಕಷ್ಟಹರ ಗಣಪತಿ ಬಂದಿರೋದು. ಶುಕ್ರವಾರ ಎಲ್ಲ ಕ್ಲೀನಾಗಿ ದೇವ್ರ ಫೋಟೋ ಎಲ್ಲ ತೆಗೆದು ಅರಿಶಿನ ಕುಂಕುಮ ಇಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಡೀಪ್ ಕ್ಲೀನಿಂಗು. ಅದಕ್ಕೆ ಈಗ ನಾನು ಬರೀ ಹೂವು ತೆಗ್ದಾಕಿ ಬೇರೆ ಹೂವು ಇಟ್ಟು ಇವತ್ತು ಪೂಜೆ ಮಾಡೋದಷ್ಟೇ. ಆದರೆ ನಾನು ದೀಪಗಳನ್ನ ಮಾತ್ರ ಡೈಲಿ ವಾಶ್ ಮಾಡ್ಕೊತೀನಿ. ದೇವ್ರ ದೀಪ, ಕಾಮಾಕ್ಷಿ ದೀಪ ಮತ್ತು ಈ 2 ದೀಪ ಇಟ್ಟಿರ್ತೀನಲ್ಲ, ಅದನ್ನು ವಾಶ್ ಮಾಡಿಕೊಂಡು ಉದ್ಧರಣೆ ಮತ್ತು ಪಂಚಪಾತ್ರೆನ ಡೈಲಿ ವಾಶ್ ಮಾಡ್ಕೊತೀನಿ. ವಾಶ್ ಮಾಡಿ ಬೇರೆ ಬತ್ತಿ ಅರಿಶಿನ ಕುಂಕುಮ ಎಲ್ಲ ಹೊಸ್ದಾಗಿ ಇಟ್ಟೇ ಮಾಡೋದು ನಾನು. ಅದಕ್ಕೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನಿಸುತ್ತೆ. ಆದ್ರೂ ಅದೇ ಥರ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ನಮ್ಮನೇಲಿ ಅದೇನೇ ಫಾಲೋ ಮಾಡೋದು. ಡೈಲಿ ದೀಪಗಳನ್ನ ತೊಳ್ಕೊಂಡು ಪೂಜೆ ಮಾಡ್ತೀನಿ ನಾನು. ಈಗ ದೀಪಗಳನ್ನೆಲ್ಲ ತೊಳೆದು ಇಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ನಾವು ದೀಪ ಎಲ್ಲ ತೊಳೆದಿಟ್ರೆ ಆರ್ಕೊಳುತ್ತೆ. ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಕ್ಬೋದು ಅಂತ ನಾನು ಇಲ್ಲಿ ಫಸ್ಟು ದೀಪನೆಲ್ಲ ತೊಳೆದಿಟ್ಕೊತಾ ಇದ್ದೀನಿ. ಈಗ ವಿಜಲ್ ಹೋಗಿತ್ತು ಅಷ್ಟರಲ್ಲೇ. ಅದಕ್ಕೆ ನಾನು ಇವಾಗ ಕುಕ್ಕರ್ನ ಬಾಯಿ ತೆಗೆದು ಈಗ ಬೆಲ್ಲದ ಪಾಕನ ಅದರೊಳಗೆ ಪಾಕ ಏನಲ್ಲ ಜಸ್ಟ್ ಕರಗಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ.
ನಾನು ಬೆಲ್ಲ ಅದರಲ್ಲಿ ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ತುರಿದಿಟ್ಟಿರೋವಂಥ ಕಾಯಿ ತುರಿನ ಹಾಕ್ಕೊಂಡ್ರೆ ಮತ್ತು ಕುಟ್ಟಿರೋವಂಥ ಏಲಕ್ಕಿ ಪೌಡರ್ನ ಹಾಕ್ಕೊಂಡ್ರೆ ಪೊಂಗಲ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಾಗಿತ್ತು. ಮಕ್ಕಳೆಲ್ಲ ಇಷ್ಟಪಟ್ಟರು. ನಮ್ಮ ಪೂರ್ವಿ ಪೊಂಗಲ್ ಅಂದರೆ ತಿನ್ನೋದೇ ಇಲ್ಲ. ಅದೂ ಇಷ್ಟಪಟ್ಟು ಚೆನ್ನಾಗೈತೆ ಅಂತ ಹೇಳ್ತಿತ್ತು. ಇದೇ ಥರ ಮಾಡಿ ನೋಡಿರಿ, ಈಸಿಯಾಗಿ ಚೆನ್ನಾಗಿ ಆಗುತ್ತೆ. ಇದಾದಮೇಲೆ ನಾನಿವಾಗ ದೇವರಿಗೆ ಹೂವನ್ನ ಹಾಕೋಕೆ ಅಂತ ಹೇಳ್ಬಿಟ್ಟು ದಿಂಡೆಲ್ಲ ಕಟ್ಕೊತಾ ಇದ್ದೀನಿ. ಅದು ದಿಂಡಿರುತ್ತಲ್ಲ, ಎಷ್ಟು ಅಳತೆ ಬೇಕು ಮೆಜರ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಕಟ್ ಮಾಡಿಕೊಂಡು ನಾನು ಕಟ್ಕೊತಾ ಇದ್ದೀನಿ ದಿಂಡನ್ನೆಲ್ಲ, ದೇವ್ರಿಗೆ ಫೋಟೋಗೆ ಹಾಕೋಕ್ಕೆ ಮತ್ತು ಕಳ್ಸೋಕ್ಕೆ ಹಾಕೋಕ್ಕೆ ಎಲ್ಲ. ಕಟ್ಟಿರೋ ಹೂವು ಆದರೆ ಅಷ್ಟೊಂದು ಆಗಲ್ಲ ನಮಗೆ, ಅಳತೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಬೋದು. ಈ ಥರ ದಿಂಡಾದರೆ ನಾವು ಕ್ಲೀನಾಗಿ ಕಟ್ಕೊಂಡು ಬಿಗಿಯಾಗಿ ಹಾಕ್ಕೊಬೇಕು, ಇಲ್ಲಾಂದರೆ ಅದು ಬಿಚ್ಚಿ ಬಿಚ್ಚಿ ಹೋಗ್ತಾ ಇರುತ್ತೆ ದೇವ್ರಿಗೆ ಹಾಕಿದ್ಮೇಲೆ. ಅದಕ್ಕೆ ಕ್ಲೀನಾಗಿ ಒಂದೇ ಸತಿ ಬಿಗಿಯಾಗಿ ಕಟ್ಕೊಂಡು ಹಾಕ್ಕೊಬೇಕು. ಈಗ ಫೋಟೋಗೆ ಹೂವೆಲ್ಲ ಹಾಕಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದಾಯಿತು. ಪ್ರಸಾದ ಇಟ್ಟರೆ ಈಗ ದೇವ್ರ ಪೂಜೆ ಮಾಡೋಕ್ಕೆ ರೆಡಿ ಆಗುತ್ತೆ. ಈಗ ಪೊಂಗಲ್ ಹೇಗಾಗಿದೆ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಪೊಂಗಲ್. ಇವಾಗ ಗಣಪತಿಗೆ ಪ್ರಸಾದ ಇಟ್ಟು ಪೂಜೆ ಮಾಡೋಣ ಬನ್ನಿ. ಎಷ್ಟೇ ಸಾಕಾಗಿದ್ದರೂ, ಎಷ್ಟೇ ಕೆಲಸ ಮಾಡಿ ಸುಸ್ತಾಗಿದ್ದರೂ, ಟೈಮ್ ಕನ್ಸ್ಯೂಮಿಂಗ್ ಆಗಿದ್ರೂ ಈ ಥರ ದೇವ್ರ ಮನೆ ರೆಡಿ ಆದಮೇಲೆ ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನನಗಂತೂ ಈ ಥರ ಎಲ್ಲ ರೆಡಿ ಮಾಡೋದು, ಹೂವು ಎಲ್ಲ ಹಾಕಿ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ಡೆಕೋರೇಷನ್ ಮಾಡೋದು ಅಂದರೆ ಈಗ ಎಷ್ಟು ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಆಗ್ತೈತೆ ಅಂದರೆ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಪೂಜೆ ಮಾಡೋಕ್ಕೆ. ನನಗೆ ವ್ರತಗಳು, ಪೂಜೆಗಳು ಮಾಡೋದು ಅಂದರೆ ತುಂಬ ಇಷ್ಟ. ಎಲ್ಲನೂ ರೆಡಿ ಮಾಡಿ ನಾನು ಒಂದು ಮೇನ್ ವಸ್ತುನೇ ಮರೆತುಬಿಟ್ಟಿದ್ದೀನಿ. ಏನು ಅಂದರೆ ಅದು ಗರಿಕೆ ಪತ್ರೆಯನ್ನೇ ಮರೆತುಬಿಟ್ಟಿದ್ದೀನಿ. ಈಗ ದೀಪ ಹಚ್ಚೋಕ್ಕೆ ಹೋಗ್ಬೇಕಾದ್ರೆ ನೆನಪಿಗೆ ಬಂತು. ಅದಕ್ಕೆ ಪಾಟಲ್ಲಿ ಹಾಕಿಟ್ಟಿದ್ದೆ ನಾನು. ನಮ್ಮ ಮಮ್ಮಿ ಹಾಕ್ಕೊಟ್ಟಿದ್ರು ಪಾಟಲ್ಲಿ. ಅದನ್ನು ಕಿತ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೀನಿ. ಅದು ಕಿತ್ಕೊತಾ ಇದ್ದೀನಿ ಇವಾಗ. ಮೇನ್ ಗಣಪತಿಗೆ ಅದೇ ಅಲ್ವಾ, ಗರಿಕೆ ಅಂದರೆ ತುಂಬ ಇಷ್ಟ. ಅದನ್ನು ಇಟ್ಟು ಪೂಜೆ ಮಾಡಿದ್ರೆ ಗಣಪತಿಗೆ ತುಂಬ ಸಂತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಪತ್ರೆನೂ ಕೂಡ ಇಡೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಪೂಜೆ ಮಾಡಬೇಕಾದ್ರೆ ನಾನು ದೇವ್ರ ಹಾಡೆಲ್ಲ ಹಾಕಿ ಪೂಜೆ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಈಗ ಗಣಪತಿ ಸಾಂಗ್ ಹಾಕ್ಬಿಟ್ಟು ಪೂಜೆ ಮಾಡೋಕ್ಕೆ ಕೂತಿದ್ದೀನಿ. ಪೂಜೆ ಮಾಡ್ತಾ ಇದ್ದೀನಿ ಈಗ ನಾನು. ಪೂಜೆ ಎಲ್ಲ ಮಾಡಿದ್ದಾಯಿತು. ಈಗ ನಾನು ನೆಮ್ಮದಿಯಾಗಿ ಕೂತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಇವಾಗ ನೋಡಿ ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದೀಪನ ಬೆಳಗ್ಸಿದ್ರೆ, ಧೂಪ ಎಲ್ಲ ಹಾಕಿದ್ರೆ ಅಲ್ವಾ ಒಂದು ಅದಕ್ಕೂ ಲಕ್ಷಣ ಬರೋದು. ಖಾಲಿ ಬರೀ ದೀಪಕ್ಕೆ ಆವಾಗಲೇ ನೋಡಿ ಹೇಗೆ ಕಾಣ್ತಿತ್ತು, ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಪೂಜೆ ಮಾಡಿದ್ದಾಯಿತು. ನಾನು ನೀರು ಕುಡಿದಿರಲಿಲ್ಲ, ಅದಕ್ಕೆ ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ ಇವಾಗ. ಕುಡಿದು ನಾನು ಒಂದು 1/2 ಅವರ್ ರೆಸ್ಟ್ ತಗೊಂಡೆ. ಅಷ್ಟೊತ್ತಿಗೆ ಮಕ್ಕಳು ಬಂದರು. ಇವತ್ತು ಹಾಫ್ ಡೇ ಅಲ್ವಾ, ಮಧ್ಯಾಹ್ನಕ್ಕೆ ಬಂದಿದ್ದಾರೆ, ಸ್ಯಾಟರ್ಡೆ. ಚಂದು ಪೊಂಗಲ್ ಹಾಕ್ಕೊಡ್ಲಾ? ಪೊಂಗಲ್ ಚಂದುಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಅವನಿಗೆ ಪಾಯಸ, ಒಬ್ಬಟ್ಟು ಮತ್ತು ಈ ಥರ ಪೊಂಗಲ್ ಅಂದರೆ ಎಲ್ಲ ಇಷ್ಟ. ಆದರೆ ಪೂರ್ವಿ ಆ ಥರ ಅಲ್ಲ, ಏನು ಬೇಡ ತಿನ್ನಲ್ಲ ನಾನು ಅಂತ ಹೇಳ್ತಿರುತ್ತೆ. ಇವನಿಗೆ ಹೆಂಗೋ ತಿನ್ನಿಸ್ಬೋದು, ಅದಕ್ಕೆ ತಿನ್ಸೋಕ್ಕಾಗಲ್ಲ. ಪೊಂಗಲ್ ಮಾಡಿದ್ಯಾ ಅಂತ ಕೇಳ್ತಾ ಇದ್ದ ಅವನು. ನಿಂಗೇನು ಬೇಕು ಪೂರ್ವಿ? ಪೊಂಗಲ್ ತಿನ್ನಲ್ವಾ? ತಗೋ. ತಿಂದ್ಬಿಟ್ಟು ಹೇಳಿ ಚೆನ್ನಾಯ್ತಾ ಅಂತ. ಹೌದಾ?
The challenge is to separate the 2 metal hooks within 1 minute. ಥ್ಯಾಂಕ್ ಯು ಪೂರ್ವಿ. ಲೈಟ್ ಆಫ್ ಮಾಡಿದ್ದೀನಿ ನೋಡಿ, ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನಗಂತೂ ಇದು ನೋಡೋಕ್ಕೆ ಖುಷಿಯಾಗುತ್ತೆ, ಡೆಕೋರೇಷನ್ ಎಲ್ಲ ಮಾಡಿ. ಈಗ ಅಲ್ಲ ಈವ್ನಿಂಗ್ ನಾನು ದೀಪನ ಹಚ್ಚೋಕೆ ಅಂತ ಹೇಳ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದು ರೆಡಿ ಆಗ್ತಾಯಿದ್ದೀನಿ. ದೀಪ ಎಲ್ಲ ಹಚ್ಚಿದಾಯಿತು. ಈಗ ನಾನು ಹಾಗೆ ಅಡುಗೆ ಎಲ್ಲ ಮಾಡಿಕೊಂಡು ಪೂರ್ವಿಗೆ ಓದಿಸ್ತಾ ಇದ್ದೀನಿ. ಏನು ಹೇಳು, ಪ್ರಾಬ್ಲಮ್ ಕ್ವಶನ್ ಏನು ಕೇಳ್ತಲ್ಲ. ಮಾಡು. 76,346 ಹಾಕೋ ಇಲ್ಲಿ. ಮಾಡ್ದ 3 ಡಿವೈಡ್ ಮಾಡಬೇಕು ಮಾಡು. ಇದು ಎಷ್ಟೊತ್ತು ಹೇಳ್ಕೊಡ್ಬೇಕು ಹೇಳು ನನಗೆ. 3 ನೀನು ಟೇಬಲ್ಸ್ ಹೇಳಬೇಕು. ಆವಾಗ ನೀನು ಫಸ್ಟು 1 ನಂಬರ್ ತಗೊಬೇಕು. 3 ಹೇಳು ಟೇಬಲ್ಸ್. 3 1 3 3 2 6 3 3 9. 3 3 9 ತಗೊಂಡ್ರೆ 7ಗಿನ್ನ ಜಾಸ್ತಿ ಆಗುತ್ತೆ, ಅದು ದೊಡ್ಡ ನಂಬರ್ ಆಗುತ್ತೆ. ಆವಾಗ ನೀನು ಇಲ್ಲಿ 7ಇಂದ 9 ಅಂತ ಬರೆದ್ರೆ ಇಲ್ಲಿ ಸಬ್ಟ್ರಾಕ್ಷನ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ 7ಗಿನ್ನ ಚಿಕ್ಕ ನಂಬರ್ ತಗೊಬೇಕು. 6. 3 2s 6 2ನ ಮೇಲೆ ಬರೀಬೇಕು, 6ನ ಕೆಳಗೆ ಬರೀಬೇಕು. ಈಗ ರಾತ್ರಿ ಚಂದ್ರೋದಯ ಟೈಮಿಂಗ್ಸ್ ಆಗಿದೆ, ಆದರೆ ಮಳೆ ಬಂದಿತ್ತು ಇವತ್ತು. ಕ್ಲೌಡ್ ಪೂರ್ತಿ ಚಂದ್ರ ಕಾಣಿಸ್ತಿರಲಿಲ್ಲ. ಅದಕ್ಕೆ ನಾನು ನಮ್ಮನೆ ದೇವ್ರ ಮನೆಯಲ್ಲೇ ಫೋಟೋದಲ್ಲಿ ಚಂದ್ರ ಕಾಣುತ್ತೆ, ಅದಕ್ಕೆ ಕೈ ಮುಗ್ದು ಈಗ ನಾನು ಉಪವಾಸನ ಮುಗಿಸ್ತಾ ಇದ್ದೀನಿ. ನಾನು ರೊಟ್ಟಿ ತಿಂತಾಯಿದ್ದೀನಿ. ಅನ್ನದ ಐಟಮ್ ಏನೂ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ರವೆ ರೊಟ್ಟಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಪ್ರಸಾದ ಪೊಂಗಲ್ ಇಷ್ಟು ತೊಗೊಂಡಿದ್ದೀನಿ ತಿನ್ನೋಕ್ಕೆ. ನಾನು ನಮ್ಮ ಮನೇಲಿ ಈ ಥರ ಸಂಕಷ್ಟಹಾರ ಗಣಪತಿ ಚತುರ್ಥಿನ ಆಚರಣೆ ಮಾಡಿದ್ದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಹೇಗೆ ನಿಮ್ಮ ಮನೇಲಿ ಸಂಕಷ್ಟಹಾರ ಗಣಪತಿ ವ್ರತನ ಆಚರಣೆ ಮಾಡ್ತೀರಾ ಅಂತ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.